ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಗೋವಿನಪಲ್ಲಿಯಲ್ಲಿ ನಡೆಯುತ್ತಿದ್ದ ಆ ಅಸಹ್ಯ ದಂಧೆಯ ಬಗ್ಗೆ ಬೆಂಗಳೂರಿನ ಘೋಗ್ಯಾನ್ ಫೌಂಡೇಶನ್ನ ಸ್ವಯಂ ಸೇವಕರು ತನಿಖೆ ಮಾಡಿದ್ರು. ಆ ಬಳಿಕ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಹಾಗೂ ಘೋಗ್ಯಾನ್ ಫೌಂಡೇಶನ್ನ ಸ್ವಯಂ ಸೇವಕರು ಆ ಜಾಗಕ್ಕೆ ನುಗ್ಗಿ ಇನ್ನಷ್ಟು ಕಟು ಸತ್ಯವನ್ನ ಬಯಲು ಮಾಡಿತು. ಈ ಎಲುಬು ಏನಿದೆ ಇದನ್ನ ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ. ಆಮೇಲೆ ವನಸ್ಪತಿ ಅಂತ ಏನ್ ಕರಿತೀವಲ್ಲ, ಆ ವನಸ್ಪತಿಯನ್ನು ಕೂಡ ತಯಾರು ಮಾಡ್ತಾರೆ. ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ, ಅದು ಆಗೋದು ಇಂಥ ಎಲುಬಿನಿಂದಲೇ. ರಾಶಿ ರಾಶಿ ಎಲುಬುಗಳು, ಬುರುಡೆಗಳು ಆ ಗೋಡೌನ್ ತುಂಬಾ ತುಂಬಿತ್ತು. ಅಲ್ಲಿ ಮನುಷ್ಯರಾದವರು ಒಂದು ಕ್ಷಣ ಕೂಡ ನಿಲ್ಲಲು ಸಾಧ್ಯವಿಲ್ಲ, ಅಷ್ಟೊಂದು ಭೀಭತ್ಸವಾಗಿತ್ತು. ತೋಹಿದ್ ಹಾಗೂ ಅಫ್ರೋಜ್ ಖಾನ್ ಮಾಲೀಕತ್ವದಲ್ಲಿ ನಡೆಯುತ್ತಿದ್ದ ಈ ದಂಧೆಯ ಹಿಂದೆ ಕರಾಳ ಕತೆ ಇದೆ. ಈ ಕೊಳಕು ದಂಧೆಯ ಮೂಲಕ ಜನರ ಆರೋಗ್ಯವನ್ನ ಹಾಳು ಮಾಡುವ ಭಯಾನಕ ಹುನ್ನಾರ ಇದೆ. You know very well, you only had done a show where they are actually heating these bones up at high heat, and the fat that drips out of it when it gets heated is the major source of income for these people. It is getting used to pollute our oils and ghee, and they are calling it desi ghee, and they are mixing it in that and giving it to unsuspecting consumers who are consuming it and never know they are falling ill or some epidemic is caused. No research is done. ಈ ರೀತಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡೋ ಈ ಕರಾಳ ದಂಧೆಯ ಮೇಲೆ ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡ, ಘೋಗ್ಯಾನ್ ಫೌಂಡೇಶನ್ ಹಾಗೂ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು. ದಾಳಿ ಮಾಡಿ ದಂಧೆಯಲ್ಲಿ ತೊಡಗಿದವರನ್ನ ಬಂಧಿಸಿ ಇಡೀ ಶೆಡ್ ಅನ್ನ ಸೀಸ್ ಮಾಡಲಾಯಿತು. ಜೊತೆಗೆ ಗೋಡೌನ್ನಲ್ಲಿ ಕಟಾವಿಗಾಗಿ ಕಟ್ಟಲಾಗಿದ್ದ ಎತ್ತೊಂದನ್ನು ರಕ್ಷಿಸಿ ಗೋಶಾಲೆಗೆ ಕಳುಹಿಸಲಾಯಿತು. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ ಬಾಗೇಪಲ್ಲಿ ಪೊಲೀಸರು ಅಕ್ರಮ ದಂಧೆ ಮಾಡುತ್ತಿದ್ದ ಶೆಡ್ ಅನ್ನ ನೆಲಸಮ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಭಯಾನಕ, ವಿಕೃತ, ಅಸಹ್ಯ ದಂಧೆಯ ಬಗ್ಗೆ ಇನ್ನಷ್ಟು ಸ್ಫೋಟಕ, ಕರಾಳ ಸತ್ಯ ಕವರ್ ಸ್ಟೋರಿಯ ಎಪಿಸೋಡ್ ಅಲ್ಲಿ ಬಯಲಾಗಲಿದೆ. ತಪ್ಪದೇ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijaya